ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಬಸವಣ್ಣನವರ ಈ ಒಂದು ಅದ್ಭುತ ಸಾಲುಗಳು ಸುಮಾರು ಅರ್ಥಗಳನ್ನು ಕೊಡುತ್ತೆ. ಅದರ ಒಂದಿಷ್ಟು ಸಾಲುಗಳನ್ನು ಕೇಳಿ ಅದರ ವಿಶ್ಲೇಷಣೆ ಮಾಡೋಣಂತೆ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ಎನ್ನ ಕಾಲೇ ಕಂಬವಯ್ಯ, ಎನ್ನ ದೇಹವೇ ದೇಗುಲವಯ್ಯ, ಶಿರವೇ ಹೊನ್ನ ಕಳಸವಯ್ಯ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವಾ ಕೇಳಯ್ಯ, ಕೂಡಲ ಸಂಗಮ ದೇವಾ ಕೇಳಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು. ಈ ವಚನದ ಸಾಲೆಗಳಲ್ಲಿ ನಾನು ಅರ್ಥೈಸಿಕೊಂಡಂಥದ್ದು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಬಸವಣ್ಣನವರು ಆಗಿನ ಕಾಲದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಒಬ್ಬರು ಪ್ರಧಾನ ಮಂತ್ರಿಗಳಾಗಿದ್ದಂಥವರು. ಅವರು ನಾನು ಬಡವ ಅಂತ ಹೇಳ್ತಾ ಇರೋದು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ? ಪಂಚಭೂತಗಳಲ್ಲಿ ಲೀನವಾದಂತಹ ಮಹಾಶಿವನನ್ನು ಒಂದು ಗುಡಿಯನ್ನು ಕಟ್ಟಿ ಅದರಲ್ಲಿ ಬಂಧಿಸಿಡುವಷ್ಟು ಶ್ರೀಮಂತ ಖಂಡಿತ ನಾನಲ್ಲ, ಆ ಥರ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಅವರು ಒಂದು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದವರು, ನಾನು ಬಡವ ಅಂತ ಲಿಟ್ರಲ್ ಮೀನಿಂಗ್ ಹೇಳ್ತಾ ಇಲ್ಲ. ವಿಶ್ವಸ್ವರೂಪಿಯಾದಂತಹ ಮಹಾಶಿವನನ್ನು, ಸರ್ವಾಂತರ್ಯಾಮಿಯಾದಂತಹ ಮಹಾಶಿವನನ್ನು, ಪಂಚಭೂತಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಂತಹ ಮಹಾಶಿವನನ್ನು ಒಂದು ಗುಡಿಯಲ್ಲಿ ಕಟ್ಟಿ ಅದನ್ನು ಅದರ ಒಳಗಡೆ ಸ್ಥಾಪನೆ ಮಾಡಿ ಕಟ್ಟಿಡುವಷ್ಟು ಶ್ರೀಮಂತ ಖಂಡಿತ ನಾನಲ್ಲ. ಹಾಗಾಗಿ ಉಳ್ಳವರು, ಸೊ ಇದ್ರದ್ದು ಎಲ್ಲ ಕೆಪಾಸಿಟಿ ಇರೋಂಥವರು ನಿನಗೆ ಗುಡಿನ ಕಟ್ತಾರೆ, ನಾನೇನು ಮಾಡಲಿ ಆ ವಿಷಯದಲ್ಲಿ, ನಾನು ಖಂಡಿತ ಬಡವ. ಅದಕ್ಕಾಗಿ ನನ್ನ ಕಾಲುಗಳೇ ಕಂಬ, ದೇಹನೇ ದೇಗುಲ, ಶಿರವೇ ಹೊನ್ನ ಕಳಸ. ನನ್ನ ಮನಸ್ಸೆಂಬ ಗುಡಿಯಲ್ಲಿ ನಿನ್ನನ್ನು ಯಾವಾಗಲೂ ಇರಿಸಿ ಅಲ್ಲಿ ನಾನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ. ಆಮೇಲೆ ಅದರಲ್ಲಿ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ಸ್ಥಾವರ ಅಂದರೆ ನಿಂತದ್ದು ಅಥವಾ ಸ್ಥಾಪನೆಯಾದಂಥದ್ದು ಅಥವಾ ಅಲ್ಲೇ ಸ್ಥಿರವಾಗಿದ್ದಂಥದ್ದು, ಅದು ಬೇಗ ಅಳಿಯುತ್ತೆ. ಜಂಗಮ ಚಲಿಸ್ತಾ ಇರೋವಂಥದ್ದು ಅಂದರೆ ನನ್ನ ದೇಹ ಚಲಿಸ್ತಾ ಇರೋಂತಹ ಈ ದೇಹವೆಂಬ ದೇಗುಲ ಇದು ಶಾಶ್ವತ ಅಂತ ಬಸವಣ್ಣನವರ ನುಡಿಮುತ್ತುಗಳಲ್ಲಿ ಇಷ್ಟು ತನಕ ಕೇಳಿದ್ವಿ. ಇದು ನನ್ನ ಅರ್ಥೈಸಿಕೆ. ಒಬ್ಬೊಬ್ರದ್ದು ಒಂದೊಂದು ವಿಶ್ಲೇಷಣೆ ಇರುತ್ತೋ. ನಾನು ಅರ್ಥ ಮಾಡಿಕೊಂಡಂಥದ್ದು ಹೀಗಿದೆ: ಉಳ್ಳವರು ಶಿವಾಲಯವ ಮಾಡುವರು.